ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ಮೆದುವಾದ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಬಿಸಿ ಬಿಸಿಯಾಗಿ ಇಡ್ಲಿ ರೆಡಿಯಾಗಿದೆ, ಬನ್ನಿ ನೋಡೋಣ. ತುಂಬ ಮೆದುವಾಗಿ ಸಾಫ್ಟಾಗಿ ಬಂದಿದೆ ಇಡ್ಲಿ. ಈ ಥರ ಸಾಫ್ಟ್ ಆಗಿರೋ ಇಡ್ಲಿನ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಒಂದು ಗ್ಲಾಸ್ನಷ್ಟು ಉದ್ದಿನ ಕಾಳನ್ನು ತೆಗೆದುಕೊಂಡಿದ್ದೀನಿ. ಉದ್ದಿನ ಬೇಳೆ ಆದರೂ ತೊಗೋಬೋದು ಅಥವಾ ಉದ್ದಿನ ಕಾಳನ್ನಾದರೂ ತೊಗೋಬೋದು. ನಾನಲ್ಲಿ ಒಂದು ಗ್ಲಾಸ್ನಷ್ಟು ಉದ್ದಿನ ಕಾಳನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾಳೆ ಇಡ್ಲಿ ಮಾಡ್ತಾಯಿದ್ದೀವಿ ಅಂತಂದರೆ ಇವತ್ತು ಒಂದು ಸಾಯಂಕಾಲ 5 ಗಂಟೆ ಅಥವಾ 6 ಗಂಟೆಗೆ ನೆನೆಸಿಟ್ಕೋಬೇಕು ಚೆನ್ನಾಗಿ. ಅದಾದಮೇಲೆ ರಾತ್ರಿಗೆ ಇದನ್ನು ಮಿಕ್ಸಿ ಗ್ರೈಂಡ್ಗೆ ಹಾಕಿ ರುಬ್ಬಿಟ್ಕೋಬೇಕು. ನಾನಿವಾಗ ಕ್ಲೀನ್ ಮಾಡಿ ವಾಶ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನೋಡಿ, ಇವಾಗ ಒಂದು 10 ಗಂಟೆ ಸುಮಾರಿಗೆ ನಾನು ಇದನ್ನು ರಾತ್ರಿ 10 ಗಂಟೆ ಸುಮಾರಿಗೆ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದು 5 ಅವರ್ ಇದು ಚೆನ್ನಾಗಿ ನೀರಲ್ಲಿ ನೆಂದಿದೆ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ, ಪೇಸ್ಟ್ ಆಗಿದೆ. ಇದಕ್ಕೆ ನಾನು ವಿಜಯ್ ಅವರ ಇಡ್ಲಿ ರವೆನ ತೊಗೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಉದ್ದಿನ ಬೇಳೆಗೆ 2 ಗ್ಲಾಸ್ನಷ್ಟು ಇಡ್ಲಿ ರವೆನ ತೊಗೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತಿಳಿ ನೀರು ಬರೋವರೆಗೂ ಕ್ಲೀನ್ ಮಾಡಿ ಇಟ್ಕೋಬೇಕು, ವಾಶ್ ಮಾಡಿ ಇಟ್ಕೋಬೇಕು. ಸೊ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಬೇಕು, ಯಾಕಂದರೆ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1 ಗ್ಲಾಸ್ ಉದ್ದಿನ ಬೇಳೆಗೆ 2 ಗ್ಲಾಸ್ ಇಡ್ಲಿ ರವೆನ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಅಂದರೆ ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ 1 ಗ್ಲಾಸ್ ತೊಗೊಂಡ್ರೆ, ಅಕಸ್ಮಾತ್ ನೀವು 1 ಗ್ಲಾಸ್ ಇಡ್ಲಿ ರವೆನ ತೊಗೊಂಡ್ರೆ ಅದಕ್ಕೆ 1/2 ಗ್ಲಾಸಷ್ಟು ಉದ್ದಿನ ಬೇಳೆನ ನೆನೆ ಹಾಕಿ ಪೇಸ್ಟ್ ಮಾಡಿ ಇದಕ್ಕೆ ರುಬ್ಬಿ ಹಾಕಬೇಕು. ನಾನಿಲ್ಲಿ 4-5 ಜನಕ್ಕೆ ಮಾಡ್ತಿರೋದ್ರಿಂದ ಸೊ 2 ಗ್ಲಾಸ್ ಇಡ್ಲಿ ರವೆಗೆ 1 ಗ್ಲಾಸಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಪೇಸ್ಟ್ ಮಾಡಿ ಇವಾಗ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಮಿಕ್ಸಿ ಜಾರಿಂದ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸೋಡಾ ಆ್ಯಡ್ ಮಾಡಿಲ್ಲ, ಬಿಕಾಸ್ ಸೋಡಾ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯೂಶ್ವಲಿ ಸೋಡಾನ ಯೂಸ್ ಮಾಡಲ್ಲ ಅಡುಗೆನಲ್ಲಿ. ಕೆಲವೊಂದಕ್ಕೆ ಮಾತ್ರ ಬೇಕಂತ ಅನಿಸಿದರೆ ಮಾತ್ರ ಅದಕ್ಕೆ ಉಪಯೋಗ ಮಾಡ್ತೀನಿ, ಹೊರತಾಗಿ ಇಡ್ಲಿಗೆಲ್ಲ ಯೂಸ್ ಮಾಡಲ್ಲ. ನೀವು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮಾಡ್ಕೊಂಡ್ರಿ ಅಂದರೆ ಇದು ಸೋಡಾ ಹಾಕುವಂಥ ಅವಶ್ಯಕತೆನೇ ಬರಲ್ಲ. ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವಾಗ ನಾನು ಇದನ್ನು ನೈಟ್ ಹೊತ್ತು ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಒಂದು ಮೇಲ್ಗಡೆ ಒಂದು ವೆಯ್ಟ್ ಹಾಕಿ ಅದ್ರ ಮೇಲೆ ಯಾವುದಾದ್ರೂ ಒಂದು ಸ್ಟೋನ್, ಚಿಕ್ಕದು ಸ್ಟೋನ್ ಅಥವಾ ಇನ್ನೇನಾದರೂ ಇರುತ್ತೆ ಮನೆಯಲ್ಲಿ, ಅದನ್ನು ಹಾಕಿಬಿಡಿ. ಬೆಳಿಗ್ಗೆ ನಮ್ಮ ಪಾಪು ನಗ್ತಾ ಇದೆ, ಬಾಮ ಮಲ್ಕೊಳ್ಳೋಣ ಅಂತ. ಸರಿ, ಇವಾಗ ಬೆಳಿಗ್ಗೆ ಮಾರ್ನಿಂಗ್ ಆದ ತಕ್ಷಣ ಫ್ರೆಶ್ ಅಪ್ ಆಗಿ ನಾನಿವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತೊಗರೆಬೇಳೆನ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ 4-5 ಜನ ಇದ್ದೀವಿ. ಸೊ ಹಾಗಾಗಿ ನಾನು ಒಂದು 200 ml ಆಗುವಷ್ಟು ತೊಗರೆಬೇಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಇದಕ್ಕೆ ನಾನು 3 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 2 ಮೀಡಿಯಮ್ ಟೊಮೊಟೊನ ಕಟ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತೊಗರೆಬೇಳೆ ಜೊತೆಗೇ ಈ ಟೊಮೊಟೊ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡ್ತಾ ಇದ್ದೀರಲ್ಲ, ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ.
ಇವಾಗ ನಿನ್ನೆ ನೈಟೇ ನಾನು ಬಟಾಣಿ ಸುಲಿದಿಟ್ಕೊಂಡಿದ್ದೆ. ಆ ಬಟಾಣಿನಲ್ಲಿ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಬೀನ್ಸ್ನ ಕೂಡ ಹಾಕ್ತಾಯಿದ್ದೀನಿ. ಏನೇನು ತರಕಾರಿ ಇತ್ತೆ ಯೂಶ್ವಲಿ ಎಲ್ಲರೂ ಇಡ್ಲಿ ಸಾಂಬಾರಿಗೆ ಹಾಕ್ತಾರೆ. ಸೊ ಹಾಗಾಗಿ ನಾನು ಕೂಡ ತರಕಾರಿಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಬದನೆಕಾಯಿ ಕೂಡ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟನ್ನು ಹಾಕಿಲ್ಲ, ಬಿಕಾಸ್ ಅದು ಸ್ವಲ್ಪ ಸ್ವೀಟಾಗಿ ಬರುತ್ತೆ. ನಮಗೆ ತುಂಬ ಸ್ಪೈಸಿ ಇಷ್ಟ, ಬಿಕಾಸ್ ನಾವು ಉತ್ತರ ಕರ್ನಾಟಕ ಆಗಿರೋದ್ರಿಂದ. ಹಾಗಾಗಿ ಇದರಲ್ಲಿ ಕ್ಯಾರೆಟನ್ನು ಆ್ಯಡ್ ಮಾಡಿಲ್ಲ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3-4 ವಿಸಿಲ್ ಆಗೋವರೆಗೂ ವೇಟ್ ಮಾಡಿ. ಅಲ್ಲಿ ತನಕ ನಾನಿಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದು ಬೇರೆ ಸಪ್ರೇಟಾಗಿ ನಾವು ಅದನ್ನು ಕುದಿಸ್ಕೋಬೇಕು. ಸೊ ವಿಸಿಲಲ್ಲಿ ಅಂದರೆ ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಮೆತ್ತಗಾಗಿಬಿಡುತ್ತೆ. ಇದನ್ನು ನಾನು ಸಪ್ರೇಟಾಗಿ ಕುದಿಸ್ಕೊತಾ ಇದ್ದೀನಿ. ಸೊ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದನ್ನು ಕೂಡ ಕುದಿಸ್ತಾ ಇರಿ. ಒಂದು ಕಡೆ ಸಾಂಬಾರು ರೆಡಿ ಆಗುತ್ತೆ, ಇನ್ನೊಂದು ಕಡೆ ಇದು ಕೂಡ ರೆಡಿ ಆಗುತ್ತೆ. ಇವಾಗ ಚಟ್ನಿಗೆ ಕೊಬ್ಬರಿನ ತುರ್ಕೊತಾ ಇದ್ದೀನಿ. ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಹಾಕೋಬೋದು, ಬಟ್ ಒಂದೊಂದು ಸತಿ ಕಾಳು ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ತುರಿದ್ಬಿಟ್ಟು ಮತ್ತು ಮಿಕ್ಸಿ ಗ್ರೈಂಡರ್ಗೆ ಹಾಕೋಣ ಅಂತ ತುರಿತಾ ಇದ್ದೀನಿ. ಕ್ವಾಂಟಿಟಿ ನೋಡ್ಕೊಳ್ಳಿ, ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಡಿಪೆಂಡ್. ಚಿಕ್ಕದಾಗಿ ಅಂದರೆ 3-4 ಜನ ಇದ್ದರೆ ಸ್ವಲ್ಪ ಸಾಕು, ಒಂದು 1/4 ಭಾಗ ಸಾಕಾಗುತ್ತೆ. ನಾವು ಜಾಸ್ತಿ ಇರೋದ್ರಿಂದ ಅರ್ಧದಷ್ಟು ತೆಂಗಿನಕಾಯಿನ, ಸ್ಮಾಲ್ ಇರುವಂತಹ ಅರ್ಧದಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಪುದೀನ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಪುದೀನನೂ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ, ತುಂಬ ಜಾಸ್ತಿನೂ ಬೇಡ. ಒಂದು ನೋಡಿಕೊಂಡು ನಿಮಗೆ ಯಾವ ಥರ ಬೆಳ್ಳುಳ್ಳಿ ತಿಂತೀರಾ ಆ ಥರ ನೋಡಿಕೊಂಡು ಹಾಕಿ. ಅದೇ ಥರ ಹಸಿ ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಾಕಿ. ಸ್ಪೈಸಿ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವರು ಖಾರ ಜಾಸ್ತಿ ತಿಂತಾರೆ, ಇನ್ನು ಕೆಲವರು ಖಾರ ಜಾಸ್ತಿ ತಿನ್ನಲ್ಲ. ನಾವು ಖಾರ ತಿನ್ನೋರು ಆಗಿರೋದ್ರಿಂದ 5 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಹಸಿ ಶುಂಠಿನ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಒಂದು 2 ಸ್ಪೂನಷ್ಟು. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಚಟ್ನಿಗೆ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಇಡ್ಲಿ ಬ್ಯಾಟರ್ ರೆಡಿ ಆಗಿದೆಯಾ ನೋಡೋಣ. ಸೊ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದ್ದರೆ ನೀರು ಬೇಕಾಗಿಲ್ಲ. ಅಕಸ್ಮಾತ್ ಏನಾದರೂ ಸ್ವಲ್ಪ ನೀರು ಬೇಕಿತ್ತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇಡ್ಲಿ ಪಾತ್ರೆಗೆ ಎಣ್ಣೆನ ಸವರಿ ಸ್ವಲ್ಪ ಎಣ್ಣೆ ಹಾಕಿ ಪಾತ್ರೆಗಳಿಗೆಲ್ಲನೂ ಹಚ್ಕೊಳ್ಳಿ. ಅದಾದ ನಂತರ ಇಡ್ಲಿ ಪಾತ್ರೆಗೆ, ದೊಡ್ಡ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ, ಅದೊಂದು ಲೈನ್ ಕೊಟ್ಟಿರ್ತಾರೆ ಅಲ್ಲಿ ಆಗುವಷ್ಟು ನೀರು ಹಾಕಿ, ಆಮೇಲೆ ಇಡ್ಲಿ ಬ್ಯಾಟರ್ ಹಾಕಿ ಆಯಿತು. ಅದಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಮೇಲೆ ಗ್ಯಾಸ್ ಸ್ಟವ್ ಮೇಲಿಡಿ. ಅದಾದ ನಂತರ ಒಂದು ಸೈಡು ಇಡ್ಲಿಗೆ ಇಟ್ಟಾಯಿತು. ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಸಾಂಬಾರಿಗೆ ಎಲ್ಲನೂ ರೆಡಿ ಆಗಿದೆ. ಬೇಳೆಕಾಳೆಲ್ಲ ಬೆಂದಿದೆ, ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ಒಂದು ಚಿಕ್ಕ ಕಡಾಯಿನಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕಡಾಯಿಗೆ. ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಹಾಗೆ ಕರಿಬೇವು ಸೊಪ್ಪು, ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಹಳದಿ ಪೌಡರ್, ಹಾಗೆಯೇ
ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಈ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ತಿರುವಾಡಿ. ಅದಾದ ನಂತರ ಇವಾಗಲೇ ನಾನು ಇದಕ್ಕೆ ಖಾರ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಅದಕ್ಕಿಂತ ಮುಂಚೆ. ಇದಕ್ಕೆ ನಾನೊಂದು 4 ಸ್ಪೂನ್ ಆಗುವಷ್ಟು ಖಾರನ ಹಾಕಿದ್ದೀನಿ. ಬಿಕಾಸ್ ಸ್ಪೈಸಿ ಅಂದರೆ ತುಂಬ ಇಷ್ಟ ನಮಗೆ. ಸೊ ಹಾಗಾಗಿ ಸಪ್ಪೆ ತಿನ್ನೋಕ್ಕಾಗಲ್ಲ. ಕೆಲವರು ಸಪ್ಪೆನ ಇಷ್ಟಪಡ್ತಾರೆ. ಅಂದರೆ ಸ್ವಲ್ಪ ಮೀಡಿಯಮಲ್ಲಿ, ತುಂಬ ಖಾರನೂ ಅಲ್ಲ, ತುಂಬ ಕಡಿಮೆ ಖಾರನೂ ಅಲ್ಲ, ಮೀಡಿಯಮ್ ಖಾರ ಇರುತ್ತೆ. ಸೊ ಖಾರ ಹಾಕಿಬಿಟ್ಟು ಆ್ಯಡ್ ಮಾಡಿ ಇವಾಗ ಮತ್ತೆ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಕಡೆ ಸಾಂಬಾರು ಆಗ್ತಾಯಿದೆ, ಒಂದು ಕಡೆ ಇಡ್ಲಿ ರೆಡಿ ಆಗ್ತಾಯಿದೆ. ಹಾಗೆಯೇ ಚಟ್ನಿಗೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಟ್ನಿ ಕೂಡ ರೆಡಿಯಾಗಿದೆ. ರುಬ್ಕೊತಾ ಇದ್ದೆ ನೋಡಿ, ಚಟ್ನಿನೂ ರೆಡಿಯಾಗಿದೆ. ಇದಕ್ಕೆ ಬೇಕಾದರೆ ನೀವು ಒಗ್ಗರಣೆನೂ ಹಾಕೋಬೋದು ಅಥವಾ ಹಾಕದೇನೂ ಇರ್ಬೋದು. ಸೊ ಇವಾಗ ಬಿಸಿ ಬಿಸಿ ಸಾಂಬಾರು ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಇಡ್ಲಿ ಕೂಡ ರೆಡಿಯಾಗಿದೆ. ವಿಸಿಲಾದಮೇಲೆ ತೆಗೆದ್ಬಿಡಿ. ಒಂದು 10 ಮಿನಿಟ್ಸ್ ಇಟ್ಟಾದಮೇಲೆ ನಿಧಾನಕ್ಕೆ ವಿಸಿಲಾಗುತ್ತೆ. ತೆಗೆದ್ಮೇಲೆ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಾಫ್ಟಾಗಿ ಬಂದಿದೆ. ನಾನು ಇದಕ್ಕೆ ಸ್ವಲ್ಪ ಕೂಡ ಸೋಡಾನ ಆ್ಯಡ್ ಮಾಡಿಲ್ಲ, ವಿತೌಟ್ ಸೋಡಾ ಇದು. ಸೊ ಕನ್ಸಿಸ್ಟೆನ್ಸಿ ಹೇಳಿದ್ನಲ್ಲ, 1 ಗ್ಲಾಸ್ಗೆ ಮೀನ್ಸ್ 2 ಗ್ಲಾಸ್ಗೆ ಇಡ್ಲಿ ರವೆಗೆ 1 ಗ್ಲಾಸಷ್ಟು ಉದ್ದಿನಬೇಳೆ ಹಾಕಿ ಅದನ್ನು ಚೆನ್ನಾಗಿ ಬ್ಯಾಟರ್ ಮಾಡಿಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಅದರ ಜೊತೆಗೆ ಸ್ಪೈಸಿ ಸಾಂಬಾರ್ ಹಾಗೂ ಚಟ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.